ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಭೂಮಿಯ ಉತ್ಖನನ ಕಾರ್ಯ ಇವತ್ತು ಕೂಡ ಮುಂದುವರೆದಿದೆ. ಭೂಮಿಯಲ್ಲಿ ವಿಭಿನ್ನ ನಾಣ್ಯಗಳು ಪತ್ತೆಯಾಗಿವೆ. ಜೊತೆಗೆ ಪ್ರಾಗೈತಿಹಾಸಿಕ ಕಾಲದ ಒಡೆದ ಮಡಿಕೆ ವಸ್ತುಗಳು ಪತ್ತೆಯಾಗಿವೆ. ಇದರಿಂದ ಲಕ್ಕುಂಡಿ ಪ್ರದೇಶದ ಶ್ರೀಮಂತಿಕೆ ಮತ್ತಷ್ಟು ಹೆಚ್ಚಿಗೆ ಆಗಿದೆ. ಬಾಗಿದಷ್ಟು ಬಯಲಾಗ್ತಾ ಇದೆ ಲಕ್ಕುಂಡಿ ಶ್ರೀಮಂತಿಕೆ. ಪುರಾತತ್ವ ಇಲಾಖೆಯಿಂದ 7ನೇ ದಿನ ಉತ್ಖನನ ಕಾರ್ಯ. ಶೋಧದಲ್ಲಿ ಪ್ರಾಗೈತಿಹಾಸಿಕ ಕಾಲದ ವಸ್ತುಗಳು ಪತ್ತೆ. ಗ್ಯಾರಂಟಿ ನ್ಯೂಸ್ ವರದಿಗೆ ಪ್ರಜ್ವಲ್ ಕುಟುಂಬಕ್ಕೆ ಸೈಟ್ ಭಾಗ್ಯ. ಐತಿಹಾಸಿಕ ತಾಣ ಲಕ್ಕುಂಡಿಯಲ್ಲಿ ಪುರಾತತ್ವ ಇಲಾಖೆಯ ಉತ್ಖನನ ಕಾರ್ಯ 7ನೇ ದಿನವೂ ನಡೆದಿದೆ. ಇತಿಹಾಸ ಪ್ರಸಿದ್ಧ ಸ್ಥಳದಲ್ಲಿ ದಿನಕ್ಕೊಂದು ಹೊಸ ತಿರುವು ಸಿಗ್ತಾ ಇದೆ. ಗ್ರಾಮದ ಮನೆಯೊಳಗೆ ಐತಿಹಾಸಿಕ ಈಶ್ವರ ದೇಗುಲ, ಮಣ್ಣಿನಡಿ ಮಡಕೆಗಳು ಪತ್ತೆಯಾಗಿದ್ದವು. ಇದೀಗ ನಾಣ್ಯಗಳು ಪತ್ತೆಯಾಗಿವೆ. ಗದಗ ಜಿಲ್ಲೆಯ ಲಕ್ಕುಂಡಿ ಚಾರಿತ್ರಿಕ ತಾಣ, ಐತಿಹಾಸಿಕ ನೆಲೆಬೀಡು. ಬಾದಾಮಿ ಚಾಲುಕ್ಯರು ಹಾಗೂ ಕಲ್ಯಾಣಿ ಚಾಲುಕ್ಯರು ಈ ಪ್ರದೇಶಕ್ಕೆ ನೀಡಿದ ಕೊಡುಗೆಯಿಂದಾಗಿ ಈ ಪ್ರದೇಶವನ್ನ ದೇವಾಲಯಗಳ ಚಕ್ರವರ್ತಿಗಳೆನಿಸಿಕೊಂಡಿದೆ. ಇದೀಗ ಕೆಲ ದಿನಗಳ ಹಿಂದೆ ಪಾಯ ಅಗೆಯುವ ವೇಳೆ ನಿಧಿ ಪತ್ತೆಯಾದ ಬೆನ್ನಲ್ಲೇ ಲಕ್ಕುಂಡಿಯ ಕಾಲಗರ್ಭದಲ್ಲಿ ಹುದುಗಿ ಹೋಗಿದ್ದ ಕೌತುಕಗಳು ತೆರೆದುಕೊಳ್ತಿವೆ. ನಿಧಿ ಸಿಕ್ಕ ಜಾಗದಲ್ಲಿ ಬಗೆದಷ್ಟು ಕೆದಕಿದಷ್ಟು ಕುರುಹುಗಳು ಪತ್ತೆಯಾಗ್ತಾ ಇವೆ. ಇವತ್ತು ಲಕ್ಕುಂಡಿ ವೀರಭದ್ರೇಶ್ವರ ದೇವಾಲಯದ ಮುಂಭಾಗ ವಿಭಿನ್ನ ನಾಣ್ಯಗಳು ಪತ್ತೆಯಾಗಿವೆ. ನಾಣ್ಯ ಪತ್ತೆಯಾದ ಬೆನ್ನಲ್ಲೇ ಪುರಾತತ್ವ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿ ಸೂಕ್ಷ್ಮವಾಗಿ ಉತ್ಖನನ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಇದುವರೆಗೆ ಶಿವಲಿಂಗ, ಕೊಡಲಿ ಸೇರಿದಂತೆ ಹಲವು ವಸ್ತುಗಳು ಪತ್ತೆಯಾಗಿವೆ. ಇನ್ನು ಜಿಲ್ಲೆಯ ಲಕ್ಕುಂಡಿಯಲ್ಲಿ ಮನೆ ನಿರ್ಮಾಣಕ್ಕಾಗಿ ಪಾಯ ತೋಡುವಾಗ ಸಿಕ್ಕ ನಿಧಿಯನ್ನ ಸರ್ಕಾರಕ್ಕೆ ಪ್ರಜ್ವಲ್ ರಿತ್ತಿ ಕುಟುಂಬಸ್ಥರು ಒಪ್ಪಿಸಿದ್ದರು. ಈ ಮನೆಯ ಜಾಗದಲ್ಲಿ ಪುರಾತತ್ವ ಇಲಾಖೆ ವಶಕ್ಕೆ ಪಡೆದುಕೊಂಡಿತ್ತು. ಆಗ ಗ್ಯಾರಂಟಿ ನ್ಯೂಸ್ ಮೂಲಕ ಮನೆಗಾಗಿ ಕುಟುಂಬಸ್ಥರು ಮನವಿ ಮಾಡಿಕೊಂಡಿದ್ರು. ಇದೀಗ ಪ್ರಜ್ವಲ್ ರಿತ್ತಿ ಕುಟುಂಬಕ್ಕೆ ಲಕ್ಕುಂಡಿ ಗ್ರಾಮ ಪಂಚಾಯಿತಿಯಿಂದ ನಿವೇಶನ ನೀಡುವುದಾಗಿ ಘೋಷಣೆ ಮಾಡಲಾಗಿದೆ. ಜನವರಿ 26ರಂದು ಪ್ರಜ್ವಲ್ ರಿತ್ತಿ ಕುಟುಂಬಸ್ಥರಿಗೆ ನಿವೇಶನದ ಪ್ರಮಾಣ ಪತ್ರವನ್ನ ಹಸ್ತಾಂತರಿಸುವುದಕ್ಕೆ ಲಕ್ಕುಂಡಿ ಗ್ರಾಮ ಪಂಚಾಯಿತಿಯ ವಿಶೇಷ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಒಟ್ಟಾರೆ ರಿತ್ತಿ ಕುಟುಂಬಕ್ಕೆ ನಿಧಿ ಸಿಕ್ಕಿದ್ದರ ಫಲವಾಗಿ ಶುಕ್ರ ದೆಸೆ ಆರಂಭವಾಗಿದೆ. ರಿತ್ತಿ ಕುಟುಂಬಕ್ಕೆ ಜಿಲ್ಲಾಡಳಿತದಿಂದಲೂ ಮನೆ ನೀಡುವುದಾಗಿ ತೀರ್ಮಾನಿಸಲಾಗಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.